ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್. ಈ ದಿನ ಸ್ನೇಹಿತರೆ ನಾವು ಕುಂಬಳಕಾಯಿ ಬಗ್ಗೆ, ಬೂದು ಕುಂಬಳಕಾಯಿ ತರಕಾರಿಯಲ್ಲಿ ಒಂದಾದ ಬೂದು ಕುಂಬಳಕಾಯಿ ಬಗ್ಗೆ ತಿಳಿದುಕೊಳ್ಳೋಣ. ಬೂದು ಕುಂಬಳಕಾಯಲ್ಲಿ ತುಂಬ ಪೌಷ್ಟಿಕಾಂಶ ಇದೆ. ಇದು ಪೌಷ್ಟಿಕಾಂಶದ ಆಗರ ಎಂದರೆ ತಪ್ಪಾಗಲಾರದು. ಇದರಲ್ಲಿ ಯಥೇಚ್ಛವಾಗಿ ಖನಿಜಾಂಶಗಳು ಮತ್ತು ವಿಟಮಿನ್ಗಳು ಹೇರಳವಾಗಿದೆ. ಈ ಖನಿಜಾಂಶಗಳು ಯಾವುವು ಎಂದರೆ ಕಬ್ಬಿಣದ ಅಂಶ, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಸತು, ಮ್ಯಾಗ್ನೀಸಿಯಂ ಮುಂತಾದ ಕಬ್ಬಿಣಾಂಶಗಳನ್ನು ಇದು ಹೊಂದಿರುತ್ತದೆ. ಹಾಗೂ ವಿಟಮಿನ್ಸ್ಗಳು ಇದರಲ್ಲಿ ಸಿ ವಿಟಮಿನ್ ಹೆಚ್ಚಾಗಿದೆ. ಥಯೋಮಿನ್ ಮತ್ತು ರೈಬೋಫ್ಲಾವಿನ್ ಎಂಬ ವಿಟಮಿನ್ ಇದರೊಳಗೆ ಅಡಕವಾಗಿದೆ ಸ್ನೇಹಿತರೆ. ಇದರಿಂದ ತಯಾರಿಸುವ ಪದಾರ್ಥ ಕುಂಬಳಕಾಯಿ ಹುಳಿ. ಕುಂಬಳಕಾಯಿಯಿಂದ ಹಲ್ವಾ ಮಾಡ್ತಾರೆ, ಕುಂಬಳಕಾಯಿಯಿಂದ ಮಜ್ಜಿಗೆ ಸ್ನೇಹಿತರೆ, ಕುಂಬಳಕಾಯಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ, ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಮಲಬದ್ಧತೆಯನ್ನು ತಡೆಯುತ್ತದೆ. ದೇಹಕ್ಕೆ ಬೇಡವಾದ ಕೊಬ್ಬನ್ನು ಕರಗಿಸುವ ಶಕ್ತಿ ಈ ಬೂದು ಕುಂಬಳಕಾಯಿಗಿದೆ ಸ್ನೇಹಿತರೆ. ಬೂದು ಕುಂಬಳಕಾಯಿ ಜ್ಯೂಸಿನಿಂದ ನಾವು ಕುಡಿಯೋದರ ಉಪಯೋಗ ಏನಂದರೆ ಇನ್ನೂ ಕೆಲವು ಉಪಯೋಗಗಳಿವೆ. ಅವು ಯಾವುವು ಎಂದರೆ ಅಸಿಡಿಟಿ, ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಗ್ಯಾಸ್ಟ್ರಿಕ್ ಥರ ಆಗೋದು, ವಾಂತಿ ಬರೋದು, ಇದೆಲ್ಲ ಕಡಿಮೆ ಆಗುತ್ತೆ. ಕರಳಿನ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ. ಕರಳಿನ ಸಮಸ್ಯೆ ಸ್ವಲ್ಪ ದೂರವಾಗುತ್ತೆ. ಆಮೇಲೆ ಮತ್ತು ಕೈ ಕಾಲೆಲ್ಲ ನೋವು ಸೆಳೆತ ಬರ್ತಾ ಇರ್ತದಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು ಕುಡಿಯುವುದರಿಂದ ನಮಗೆ ಶಕ್ತಿ ಬರ್ತದೆ, ಕೈ ಕಾಲು ದೇಹಕ್ಕೆಲ್ಲ ಶಕ್ತಿ ಬರ್ತದೆ. ಅದು ನಿದ್ರೆ ಬರೆದಿದ್ದವರಿಗೆ ನಿದ್ರೆನೂ ಸಹ ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಹಸಿವು ತುಂಬ ಚೆನ್ನಾಗಾಗ್ತದೆ. ಇದನ್ನು ಉಪಯೋಗಿಸುವುದರಿಂದ ಹಸಿವು ಚೆನ್ನಾಗಾಗುತ್ತೆ, ಅಸಿಡಿಟಿ ಹೋಗ್ತದೆ, ಅಸಿಡಿಟಿ ಇಲ್ಲ ಆಗ್ತದೆ. ಆಮೇಲೆ ಇನ್ನೊಂದು ಬಹುಮುಖ್ಯವಾಗಿದ್ದು ಎಂದರೆ ನಮಗೆ ರೈತರಿಗೆ ಇದು ಲಾಭದಾಯಕ ಬೆಳೆನೂ ಆಗಿರ್ತದೆ ಸ್ನೇಹಿತರೆ. ಇದು ಈಗ ನಮ್ಮ ಮನೆಯ ಸುತ್ತಮುತ್ತಲೇ ಇದೊಂದಷ್ಟು ಗಿಡ ಹಾಕ್ಕೊಂಡಿದ್ರೆ ಅದನ್ನು ಒಂದು ಗಿಡದಲ್ಲಿ ಒಂದು ಬಳ್ಳಿಯಲ್ಲಿ ಸಾಧಾರಣ ಒಂದು 5-6 ಕ್ವಿಂಟಲ್ ಬಂದರೂ, ಒಂದು 10 ಬಳ್ಳಿ ಇದ್ದರೆ ಸ್ವಲ್ಪ ನಾವು ಒಂದು 20-25 ಕ್ವಿಂಟಲ್ ಬೆಳ್ಕೊಂಡ್ರೂ ಸಹ ಇದು ತುಂಬ ಲಾಭನೇ, ನಷ್ಟ ಅಂತೂ ಆಗೋದಿಲ್ಲ ಸ್ನೇಹಿತರೆ. ಇದು ಮದುವೆಗಳಲ್ಲಿ ಇಂಥ ಯಾವುದಾದ್ರು ಕಾರ್ಯಕ್ರಮ ಇದ್ದಲ್ಲಿ ಇದನ್ನು ಹೆಚ್ಚು ತಗೊಂಡೋಗಿ ಮಾಡ್ತಾರೆ. ಎಲ್ಲ ಸೀಸನ್ನಿಗೂ ಇದು ಬಳಕೆಯಾಗುವ ಇದು ತರಕಾರಿಯಾಗಿರುತ್ತದೆ. ಹಾಗೆಯೇ ಮತ್ತು ಇದು ಖರ್ಚು ಕಡಿಮೆ, ಇದನ್ನು ಬೆಳೆಯೋಕ್ಕೆ ಭಾರಿ ಏನು ಖರ್ಚು ಬರಲ್ಲ. ಆಮೇಲೆ ಲಾಭವೂ ಜಾಸ್ತಿಯಾಗಿರುತ್ತದೆ ಸ್ನೇಹಿತರೆ. ಈವರೆಗೆ ನನ್ನ ಈ ಕುಂಬಳಕಾಯಿ ಬಗ್ಗೆ ಮಾಹಿತಿ ಕೇಳಿದ್ದಕ್ಕೆ ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.